ಮಲೆನಾಡಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹೊಸನಗರ, ತೀರ್ಥಹಳ್ಳಿ, ಸಾಗರ ಭಾಗದಲ್ಲಿ ಭಾರೀ ಮಳೆ. ಭೂಕುಸಿತವಾದ ಕುಂದಗಲ್ನಲ್ಲಿ ಗ್ರೌಂಡ್ ರಿಪೋರ್ಟ್. ನೋಡಿ, ಮಲೆನಾಡಲ್ಲಿ ಮಳೆಯ ಆರ್ಭಟ ಸಿಕ್ಕಾಪಟ್ಟೆ ಇದೆ. ಹೊಸನಗರ, ತೀರ್ಥಹಳ್ಳಿ, ಸಾಗರ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇರೋದು. ಭೂಕುಸಿತವಾದ ಕುಂದಗಲ್ನಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. 400 ಅಡಿ ಉದ್ದ, 50 ಅಡಿ ಆಳದಷ್ಟು ಭೂಮಿ ಕುಸಿತ ಆಗಿದೆ. ತೋಟದ ಸಮೀಪವೇ ಬಿದ್ದ ಭಾರೀ ಪ್ರಮಾಣದ ಮಣ್ಣು, ಗುಡ್ಡ ಜರಿದು ಹಳ್ಳ ಬಂದ್, ತೋಟದ ಮಧ್ಯೆ ನೀರು ಹರಿತಾ ಇದೆ. ಮಳೆ ಬಂದಂತೆ ಮತ್ತೆ ಇಂಥ ಘಟನೆಗಳು ನಡೀತಾನೆ ಇರೋದು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಹೊಸನಗರ, ತೀರ್ಥಹಳ್ಳಿ, ಸಾಗರ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗಿರೋದು. ಭೂಕುಸಿತವಾದ ಕುಂದಗಲ್ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಲಾಗಿದೆ. ಕುಂದಗಲ್ ಗ್ರಾಮದಿಂದಲೇ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಪುರದಾಳ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಮಲೆನಾಡು ಪ್ರವಾಸಿಗರ ಪಾಲಿಗೆ ಸ್ವರ್ಗ ಆದರೆ ಇಲ್ಲಿ ವಾಸಿಸುವಂಥ ಜನರಿಗೆ ಒಂದು ನರಕ ಸದೃಶವಾದಂಥ ಸ್ಥಿತಿಯನ್ನು ಕಳೆದ ಒಂದು ದಶಕದಿಂದ ಮಲೆನಾಡು ಭಾಗದ ಜನತೆ ಇವತ್ತು ಕಾಣ್ತಾ ಇರೋದು. ಯಾಕಂದರೆ ಕಳೆದೊಂದು ದಶಕದಲ್ಲಿ ಮಲೆನಾಡಿನಲ್ಲಿ ಗುಡ್ಡ ಕುಸಿತ ಅಂದರೆ ಭೂ ಕುಸಿದಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಕಳೆದ ಬಾರಿ ತೀರ್ಥಹಳ್ಳಿಯನ್ನು ತೀರ್ಥಹಳ್ಳಿಯ ಹೆಗ್ಲತ್ತಿಯಲ್ಲಿ ಗುಡ್ಡ ಕುಸಿತ ಆಗಿತ್ತು. ಜೊತೆಗೆ ಅದೇ ರೀತಿಯಲ್ಲಿ ಇದೀಗ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯ ಬ್ರಾಹ್ಮಣವಾಡದ ಕುಂದಗಲ್ಲು ಮಜರೆ ಗ್ರಾಮದಲ್ಲಿ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು. ನಾನೀಗ ಆ ಒಂದು ಕುಂದಗಲ್ಲು ಗ್ರಾಮದಲ್ಲಿ ನೀವು ಕೂಡ ಗಮನಿಸಬಹುದು. ಕಳೆದ ಕೆಲವು ದಿನಗಳಿಂದ ಈಚೆಗೆ ಮೊದಲಿನಿಂದ ಆರಂಭದಲ್ಲಿ 1 ಅಡಿಯಷ್ಟು ಗುಡ್ಡ ಕುಸಿತ ಉಂಟಾಗಿತ್ತು. ಅದರ ನಂತರದಲ್ಲಿ ಪ್ರತಿನಿತ್ಯವೂ ಕೂಡ ಈ ಒಂದು ಸಂಪೂರ್ಣವಾಗಿ ಗುಡ್ಡ ಜರಿತಾ ಹೋಗ್ತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು. ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಗುಡ್ಡ ವಿವಿಧ ಹಂತಗಳಲ್ಲಿ ಭೂಮಿ ಬಾಯಿ ಬಿಟ್ಟಿರುವಂಥದ್ದು. ಜೊತೆಗೆ ಆ ಬಾಯ್ಬಿಟ್ಟಂಥ ಭೂಮಿ ಹಂತ ಹಂತವಾಗಿ ಕೆಳಗಿನ ಭಾಗಕ್ಕೆ ಜರಿತಾ ಇರುವಂಥದ್ದು. ಅದರ ಪರಿಣಾಮವಾಗಿ ಈಗಾಗಲೇ ಕುಂದಗಲ್ಲು ಗ್ರಾಮದ ರಾಜಶೇಖರ್ ಅವರ ಮನೆ ರಸ್ತೆ ಸಂಪೂರ್ಣವಾಗಿ ಈಗಾಗಲೇ 40ರಿಂದ 50 ಅಡಿಯಷ್ಟು ಸಂಪೂರ್ಣವಾಗಿ ಕುಸಿದು ಕೆಳಗೆ ಬಂದಿರುವಂಥದ್ದು. ಹಾಗಾಗಿ ಆ ಒಂದು ಮನೆಗೂ ಕೂಡ ಸಂಪರ್ಕ ಕೂಡ ಕಡಿತ ಆಗಿರುವಂಥದ್ದು. ಜೊತೆಗೆ ನೀವು ಕೂಡ ಗಮನಿಸ್ಬೋದು ಇಲ್ಲಿ ಯಾವ ಮಟ್ಟದಲ್ಲಿ ಅಂದರೆ ಮಲೆನಾಡಿನಲ್ಲಿ ಭೂಕುಸಿತದ ಪ್ರಮಾಣ ಯಾವ ರೀತಿಯಲ್ಲಿ ಇದೆ ಅಂತೇಳಿ ನೀವು ಕೂಡ ಗಮನಿಸ್ಬೋದು. ಸಂಪೂರ್ಣವಾಗಿ ಕುಸಿತ ಆಗಿದೆ 40ರಿಂದ 50 ಅಡಿಯಷ್ಟು ಕೆಳಗೆ ಮಣ್ಣು ಬಂದಿದೆ. ಅದರ ಪರಿಣಾಮವಾಗಿ ಕೆಳಗೆ ಇದ್ದಂಥ ಹಳ್ಳ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂಥದ್ದು. ಅದರ ಪರಿಣಾಮವಾಗಿ ನೀರು ಕೂಡ ತನ್ನ ಪಥವನ್ನು ಬದಲಾಯಿಸಿ ತೋಟದ ಒಳಭಾಗದಲ್ಲಿ ಅಂದರೆ ಕಳೆದ ಒಂದು ವಾರದಿಂದ ಸಾಕಷ್ಟು ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ಈ ಗುಡ್ಡ ಮತ್ತೆ ಕುಸಿತಾ ಇರುವಂಥದ್ದು. ಅದರ ಪರಿಣಾಮವಾಗಿ ತೋಟದ ಒಳಭಾಗದಲ್ಲಿ ಇವತ್ತು ನೀರು ಹರಿದು ಹೋಗ್ತಾ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಈ ಒಂದು ಕುಂದಗಲ್ಲು ಗ್ರಾಮದಲ್ಲಿರುವಂಥ ಮನೆಗಳಿಗೆ ಸಂಪರ್ಕ ಕಡಿತ ಆದರೆ ಅವರ ಬದುಕಿಗೆ ಆಧಾರವಾಗಿದ್ದಂಥ ಇವತ್ತು ಅಡಿಕೆ ತೋಟ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರುವಂಥದ್ದು. 2-3 ಅಡಿಯಷ್ಟು ನೀರು ಹಳ್ಳ ತನ್ನ ಪಥವನ್ನು ಬದಲಾಯಿಸಿದ ಕಾರಣಕ್ಕಾಗಿ ಇಲ್ಲಿ ಇರುವಂಥ ಸರಿಸುಮಾರು 10ರಿಂದ 20 ಎಕರೆಯಷ್ಟು ಅಡಿಕೆ ತೋಟ ಏನಿತ್ತು, 4-5 ರೈತರ ಅಡಿಕೆ ತೋಟ ಒಂದು ಕಡೆ ಈಗ ಹಳ್ಳದ ನೀರು ತೋಟದ ಒಳಭಾಗದಲ್ಲಿ ಹೋಗ್ತಾ ಇರುವಂಥದ್ದು. ಇದೇ ಮಾದರಿಯಲ್ಲಿ ಅಂದರೆ ಗುಡ್ಡ ಕುಸಿತ ಮುಂದುವರೆದಿದ್ದೇ ಆದಲ್ಲಿ ಸಂಪೂರ್ಣವಾಗಿ ಆ ಒಂದು ಮಣ್ಣು ಕೂಡ ತೋಟದ ಮೇಲ್ಭಾಗದಲ್ಲಿ ಹೋಗುವಂಥದ್ದು. ಜೊತೆಗೆ ತೋಟ ಕೂಡ ಈಗಾಗಲೇ 2 ಅಡಿಯಷ್ಟು ಮೇಲೆ ಎದ್ದು ಬಂದಿರುವಂಥದ್ದು. ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಜರಿದಿದ್ದೇ ಆದಲ್ಲಿ ಆ ತೋಟ ಕೂಡ ಸಂಪೂರ್ಣವಾಗಿ ಮಣ್ಣು ಪಾಲಾಗುವಂಥದ್ದು. ಹಾಗಾಗಿ ಇವತ್ತು ಆ ಕುಂದಗಲ್ಲು ಗ್ರಾಮದ ರೈತರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ ನಮ್ಮ ಗ್ರಾಮಕ್ಕೆ ಸಂಪರ್ಕ ಕೂಡ ಕಟ್ ಆಗಿದೆ. ಹಾಗಾಗಿ ನಾವು ಬದುಕಲಿಕ್ಕೆ ಆಧಾರವಾಗಿದ್ದಂಥ ಅಡಿಕೆ ತೋಟ ಕೂಡ ಇವತ್ತು ಮಣ್ಣು ಪಾಲಾಗುವಂಥ ಸ್ಥಿತಿ ಇದೆ. ಹಾಗಾಗಿ ಸರ್ಕಾರ ನಮ್ಮ ನೆರವಿಗೆ ನಿಲ್ಲಬೇಕು. ಮಲೆನಾಡು ಭಾಗದಲ್ಲಿ ಈ ರೀತಿಯಂಥ ಗುಡ್ಡ ಕುಸಿತ ಪ್ರಕರಣಗಳಾಗ್ತಾ ಇದೆ ಅಲ್ಲಿ ಒಂದು ತಜ್ಞರ ವರದಿಯನ್ನು ತರಿಸ್ಕೊಂಡು ಗುಡ್ಡ ಕುಸಿತಕ್ಕೆ ಕಾರಣ ಏನು, ಆ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟಕ್ಕೆ ಏನೆಲ್ಲ ಕ್ರಮಗಳಾಗಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆಯನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಕುಂದಗಲ್ನ ಜನರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.